ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಬಟ್ ಈಗ ಇಂಡಸ್ಟ್ರಿಯಲ್ಲಿ ನಡೀತಾ ಇರೋ ಒಂದು ಮಾತು ಏನಪ್ಪ ಅಂತಂದರೆ, ಜೊತೆಯಲ್ಲಿ ಸೀರಿಯಲ್ ಆದ ನಂತರ ಮಾನಸ್ ಅವರಿಗೆ ತುಂಬಾ ಡಿಮ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ ಅಂತ. ಇದು ಸತ್ಯನೋ ಸುಳ್ಳು? ಇಲ್ಲ, ಖಂಡಿತ ಸತ್ಯ. ಆಲ್ ಥ್ಯಾಂಕ್ಸು ಜೊತೆಯಲ್ಲಿ. ಯಾಕೆಂದರೆ 2023 ಮೇನಲ್ಲಿ ನಾನು ಜೊತೆಯಲ್ಲಿ ಸೀರಿಯಲು ಅಂದರೆ ವೈಂಡ್ ಅಪ್ ಆಯಿತು, ಅದನ್ನು ಮುಗಿಸ್ದೆ. ಅದು ಮುಗಿಸ್ತಿದ್ದಂಗೆ ನನಗೆ ಕಲರ್ಸ್ ಕನ್ನಡದಲ್ಲಿ ಒಲವಿನ ನಿಲ್ದಾಣ ಅಂತ ಅಗೇನ್ ವೆರಿ ಅಂದರೆ ಪಾಪ್ಯುಲರ್ ಸೀರಿಯಲ್, ಅದರಲ್ಲಿ ನನಗೆ ಅವಕಾಶ ಸಿಕ್ತು. ತುಂಬ ಒಳ್ಳೆ ಅದೇ ಥರದ ಒಂದು ರೋಲು ಆ್ಯಂಡ್ ಒಂದು ಒಳ್ಳೆ, ಬಿಕಾಸ್ ಆಗ ನಾನು ಈ ಸೀರಿಯಲ್ ಮುಗಿಸಿದ್ದು ಒಂದು 4 ದಿವಸಕ್ಕೆ ನಾನು ಅದನ್ನು ಶುರು ಮಾಡಿದೆ. ಒಂದು 6 ಮಂತ್ಸ್ ಆದಮೇಲೆ ಈಗ ಈ ಇಯರ್ ಎಂಡಲ್ಲಿ ಐ ಥಿಂಕ್ ಅಕ್ಟೋಬರ್ ಇಶಲ್ಲಿ ಅದು ಮುಗೀತು. ಅದು ಮುಗ್ದು ಆದ ನಂತರ ನೆಕ್ಸ್ಟೇ ಮತ್ತೊಂದು ಪ್ರಾಜೆಕ್ಟು ಜಿ ಕನ್ನಡ ಲಕ್ಷ್ಮೀ ನಿವಾಸ ಅಂತ ಮಾಡ್ತಿದ್ದೀನಿ. ಆ್ಯಂಡ್ ಜೊತೆಯಲ್ಲಿ ಮುಗಿದಿದ್ದ ಒಂದು ವಾರದ ಟೈಮಲ್ಲೇ ಸುವರ್ಣದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತಿದೆ, ಅವರು ವೀಕೆಂಡ್ಸಲ್ಲಿ ಟೆಲಿ ಮೂವೀಸ್ ಥರ ಮಾಡ್ತಾರೆ, ಅದರಲ್ಲಿ ಮಾಡಿದೆ. ಈಗ ಲಕ್ಷ್ಮೀ ನಿವಾಸದ ಜೊತೆಗೆ ಯಡಿಯೂರು ಸಿದ್ಧಲಿಂಗೇಶ್ವರನಲ್ಲೂ ಕೂಡ ನಾನು ಅಶೋಕ ಸುಂದರಿ ಅಂದರೆ ಶಿವನ ಮಗಳು, ಸೊ ಅದು ಪೌರಾಣಿಕ ಪಾತ್ರ, ಸೊ ಅದನ್ನು ಮಾಡ್ತಿದ್ದೀನಿ. ಸೊ ಅಂದರೆ ಎಲ್ಲೂ ಕೂಡ ನನಗೆ ಯಾವುದೇ ಆ ಥರ ಗ್ಯಾಪ್ ಸಿಕ್ಕಿಲ್ಲ. ಸೊ ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಜೊತೆಯಲ್ಲಿಗೆ. ಎಸ್, ಖಂಡಿತವಾಗ್ಲು. ಯಾಕೆಂತಂದರೆ ಈ ಕ್ವಶನ್ ಏನೇ ಕೇಳಿದೆ ಅಂತಂದರೆ, ಈಗ ನೋಡಿ, ಈಗ ಒಂದು ನಿಮ್ಮ ಕೆರಿಯರ್ ಗ್ರಾಫು ಮೇಲೆ ಹೋಗ್ತಾ ಇದೆ. ಸೊ ಇದಕ್ಕೆ ಕಾರಣ ಜೊತೆಯಲ್ಲಿ ಅಂತಲೇ ಹೇಳಿದ್ರಿ. ಸೊ ಆ ಜೊತೆಯಲ್ಲಿ ಯಾವ ರೀತಿ ನಿಮಗೆ ಆಫರ್ ಅದು ಬಂತು? ಸೊ ಯಾವುದನ್ನು ನಾನು ಹುಡ್ಕೊಂಡು ಹೋಗಲ್ಲ ಅಂತಲೇ ಹೇಳಿದ್ದು, ಇದನ್ನು ಹುಡ್ಕೊಂಡು ಹೋಗಿರಲ್ಲ ಅಂತ ಅನ್ಕೋತೀವಿ, ಬಟ್ ಅದು ನಿಮ್ಮನ್ನು ಹೇಗೆ ಹುಡ್ಕೊಂಡು ಬಂತು? ಇದನ್ನು ಕೂಡ ನಾನು ಹುಡ್ಕೊಂಡು ಹೋಗಿಲ್ಲ. ಆರೂರು ಜಗದೀಶ್ ಸರ್ ನನಗೆ ಮುಂಚೆ ನಾನು ಕೂಡ ಪರಿಚಯ. ನಾನು ಅವರ ಒಂದು ಪ್ರೊಡಕ್ಷನಲ್ಲಿ ಅದೇ ಫಸ್ಟ್ ಹೇಳಿದ್ನಲ್ಲ, ಅಶ್ವಿನಿ ನಕ್ಷತ್ರ ಮಾಡಿದೆ, ಒಂದು ಕ್ಯಾಮಿಯೋ ರೋಲ್. ಅದಾದಮೇಲೆ ಜಿ ಕನ್ನಡಗೆ ಅವರು ಶುಭ ವಿವಾಹ ಅಂತ ಮಾಡಿದ್ರು, ಅದನ್ನು ಮಾಡಿದೆ. ಅದಾದಮೇಲೆ ಅಮೃತ ವರ್ಷಿಣಿ ಮಾಡ್ತಿದ್ದೆ, ಅಗೇನ್ ಒನ್ ಆಫ್ ದ ಲೀಡಾಗಿ. ಅದಾದಮೇಲೆ ನನಗೆ ಆ ಅಮೃತ ವರ್ಷಿಣಿ ಕೂಡ ಮುಗಿದು ಒಂದು ಫ್ಯೂ ಮಂತ್ಸಲ್ಲಿ ಈ ಥರ ಒಂದು ತುಂಬಾ ಹೈ ಬಜೆಟ್ ಇರುವಂಥ ಒಂದು ಪ್ರಾಜೆಕ್ಟು ಜೊತೆಯಲ್ಲಿ ಅಂತ ಮಾಡ್ತಿದ್ದೇವೆ ನಾವು ಜಿ ಕನ್ನಡಗೆ. ಸೊ ನೀವು ಇದರಲ್ಲಿ ಒಂದು ತುಂಬಾ ಅಂದರೆ ನೀವು ಹೇಗಿದ್ದೀರಾ ಅದೇ ಥರನೇ, ಬಿಕಾಸ್ ನಾನು MBA ಮುಗಿಸ್ಕೊಂಡು ಬಂದಿದ್ದರಿಂದ ಒಂದು MBA ಮಾಡಿರೋಂಥ ಒಂದು ಇದಿದೆ. ಆ್ಯಂಡ್ ಈ ಸೀರಿಯಲಲ್ಲಿ ಯಾವುದು ಕೂಡ ಪರ್ಟಿಕ್ಯುಲರ್ ಆಗಿ ಇದು ಲೀಡು ಅಥವಾ ಇವಾಗ ಹೇಗೆ ನಾರ್ಮಲಿ ಅಂದರೆ ಇವಾಗ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ. ಒಂದು 10 ವರ್ಷಕ್ಕೆ ಮುಂಚೆ ಅಂದರೆ ಒಂದು ಸೀರಿಯಲಲ್ಲಿ ಒಂದು ತುಂಬ ಸಾಧುವಾಗಿರೋಂಥ ಒಂದು ಹೆಣ್ಮಕ್ಳು ಇರ್ತಿದ್ಲು, ಅವಳು ಲೀಡ್ ರೋಲು, ಅವಳು ಏನು ಅಳ್ತಾ ಇದ್ಲು ಅಂದರೆ ಸೀರಿಯಲ್ ಶುರು ಆದಾಗಿಂದ ಮುಗಿಯೋವರೆಗೂ ಅಳ್ತಿದ್ಲು, ಅವಳು ಗೋಳೆ ಇರ್ತಿತ್ತು. ನಾವು ದಟ್ ಎಂಟೈರ್ ಥಿಂಗ್ ಇಸ್ ಚೇಂಜ್. ಯಾರು ಕೂಡ ಹೆಣ್ಮಕ್ಳನ್ನ ಆ ಥರ ಪೋರ್ಟ್ರೇ ಮಾಡೋಕ್ಕೆ ಇಷ್ಟಪಡಲ್ಲ. ಈಗ ನೀವು ಯಾವುದೇ ಒಂದು ಸೀರಿಯಲ್ ಏನೇ ತೊಗೊಂಡ್ರು ಕೂಡ ಹೆಣ್ಮಕ್ಳನ್ನು ಕೂಡ ಅಷ್ಟೇ ಸ್ಟ್ರಾಂಗಾಗಿ ಪೋರ್ಟ್ರೇ ಮಾಡ್ತಾರೆ. ಸೊ ಇಲ್ಲಿ ಯಾರು ಪರ್ಟಿಕ್ಯುಲರ್ ಆ ಥರ ಲೀಡ್ ಪಾತ್ರ ಅಂತ ಇಲ್ಲ, ಆ್ಯಂಡ್ ಯಾವುದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪಾತ್ರ ಅಂತ ಇಲ್ಲ. ಇದರಲ್ಲಿ ಇವಾಗ ಏನು ಅನಿರುದ್ಧ್ ಸರ್ ಮಾಡ್ತಿದ್ರು, ಫಸ್ಟ್ ಹಾಫ್ ಆಫ್ ದ ಸೀರಿಯಲ್ ಆದಮೇಲೆ ಅವ್ರ ಪಾತ್ರ ನೆಗೆಟಿವ್ ಥರ ಆಗುತ್ತೆ, ಅವ್ರದ್ದಾಗಿರ್ಬೋದು, ಜೆಂಡೆ ಅವ್ರದ್ದಾಗಿರ್ಬೋದು. ಸೊ ನಿಮ್ಮದು ಅವ್ರದ್ದೆಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಎಲ್ಲ ಆಯಾಮಗಳಿರುವಂಥ ಒಂದು ಪಾತ್ರ ಇದೆ ಅಂತೆಲ್ಲ ನನಗೆ ಫಸ್ಟೇ ಹೇಳಿದರು. ನಾನು ಹೋಗಿ ಆಡಿಷನ್ನು ಎಲ್ಲ ಕೊಟ್ಟು ಬಂದಿದ್ದೆ. ಎಲ್ಲ ಕೊಟ್ಟು ಬಂದಮೇಲೆ ಸೊ ಬಿಕಾಸ್ ಝೀನಲ್ಲಿ ಸ್ಪೆಷಲಿ ಹೇಗೆ ಅಂದರೆ ತುಂಬ ಕ್ರೂಷಿಯಲ್ ಆಗಿ ಪ್ರತಿಯೊಂದನ್ನು ಕೂಡ ನೋಡಿ ಇದು ಮಾಡ್ತಾರೆ, ಇರೆಸ್ಪೆಕ್ಟಿವ್ ಆಫ್ ದ ನಂಬರ್ ಆಫ್ ಮಂತ್ಸ್ ಏನೇ ಆದರೂ ಕೂಡ. ಸೊ ತುಂಬ ಮಂತ್ಸ್ ಆಗೋಯ್ತು, ಅದನ್ನು ಅವ್ರು ನನಗೆ ಹೇಳೇ ಒಂದು 3-4 ಮಂತ್ಸ್ ಆಗೋಗಿತ್ತು. ಸೊ ಆ ಟೈಮಲ್ಲಿ ನನಗೆ ಕಲರ್ಸಿಂದ ಇನ್ನೊಂದು ಸೀರಿಯಲ್ಗೆ ಆಫರ್ ಬಂದಿತ್ತು, ತಕದಿಮಿತ ಅಂತ ಒಂದು ರಿಯಾಲಿಟಿ ಶೋ ಬಂತು, ಡಾನ್ಸ್ ರಿಯಾಲಿಟಿ ಶೋ. ಅದನ್ನು ಮುಗಿಸ್ದೆ. ಆ ರಿಯಾಲಿಟಿ ಶೋನೂ ಆಯಿತು, ಬಟ್ ಇನ್ನೂ ಈ ಸೀರಿಯಲ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಕಲರ್ಸಿಂದ ಇನ್ನೊಂದು ಸೀರಿಯಲ್ಗೆ ಅಂತ ಆಫರ್ ಬಂದಿತ್ತು. ಇನ್ನೇನದನ್ನು ಒಪ್ಕೊಂಡು ಅದನ್ನು ಮಾಡಿಬಿಡೋಣ ಅಂತ ಇದ್ದೆ. ಅಷ್ಟರಲ್ಲಿ ಮತ್ತೆ ಝೀಯಿಂದ ಇದು ಬಂದು, ಇಲ್ಲ ಚಾನಲ್ ಅವರೆಲ್ಲರೂ ಕೂಡ ನೀವೇ ಈ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಸೊ ನೀವೇ ಮಾಡಬೇಕು. ಸೊ ಆ ಚಾನಲ್ ಅವ್ರ ಹತ್ರ ದಯವಿಟ್ಟು ಮಾತಾಡಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಹತ್ರ ನಾನು ಫಸ್ಟೇ ಕೊಟ್ಟಿದ್ದೆ, ಓನ್ಲಿ ಬಿಕಾಸ್ ಆಫ್ ದ ಡಿಲೇಸ್ ನನಗೆ ಗೊತ್ತಾಗಿರಲಿಲ್ಲ ಅಂತ ಹೇಳಿ. ಸೊ ಇದಕ್ಕೆ ಬರಬೇಕು, ನೀವು ಇದನ್ನೇ ಮಾಡಬೇಕು ಅಂತ ಅಂದರು. ಸೊ ಲಕ್ಕಿಲಿ ಆವಾಗ ನಾನು ದೇವರ ಮೇಲೆ ಭಾರ ಹಾಕಿ, ಇದೆರಡರಲ್ಲಿ ಯಾವ್ದು ನನಗೆ ಒಳ್ಳೆಯದಾಗುತ್ತೆ ನೀನು ಅದನ್ನೇ ನನಗೆ ಚೂಸ್ ಮಾಡಿಕೊಡು ಅಂತ ಹೇಳಿ, ಸೊ ದೇವ್ರ ಮೇಲೆ ಭಾರ ಹಾಕಿ ಜೊತೆಯಲ್ಲಿ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಬ್ಲಾಕ್ ಬಸ್ಟರ್ ನನಗೆ. ಖಂಡಿತವಾಗ್ಲೂ ದೇವ್ರ ಮೇಲೆ ಭಾರ ಹಾಕಿ ಮೀರಾ ಅನ್ನೋ ಒಂದು ಭರ್ಜರಿ ಕ್ಯಾರೆಕ್ಟರ್ನ ಹೊಡ್ಕೊಂಡು ಈಗ ಎಲ್ಲರೂ ಕೂಡ ಮಾನಸ ಅನ್ನೋದನ್ನ ಮರೆತು ಮೀರಾ ಅಂತ ಜಪ ಮಾಡ್ತಾ ಇದ್ದಾರೆ. ಸೊ ದೇವ್ರ ಮೇಲೆ ಭಾರ ಹಾಕಿದ್ರಿ ಅಂತ ಹೇಳಿದ್ರಿ. ಸೊ ಇದು ಪರ್ಸ್ನಲ್ ಅಂತ ಬಂದಾಗ ನಿಜವಾಗ್ಲೂ ದೇವ್ರನ್ನ ಎಷ್ಟು ನಂಬ್ತೀರಾ? ಯಾಕಷ್ಟು ನಂಬ್ತೀರಾ? ದೇವ್ರ ಮೇಲೆ ಭಾರ ಹಾಕಷ್ಟು ಯಾಕೆ ದೇವ್ರನ್ನ ನಂಬ್ತೀರಾ? ಇಲ್ಲ, ನನಗೆ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ. ದೇವ್ರ ಮೇಲೆ ಅದು ನಾನು ಆಗಲೇ ಹೇಳಿದ್ನಲ್ಲ, ಮ್ಯಾನಿಫೆಸ್ಟೇಷನ್ಸ್ ಅಂತ. ಸೊ ನಾವು ಏನನ್ನು ತುಂಬ ಬಿಲೀವ್ ಮಾಡಿ ಅಂದರೆ ನಿಸ್ವಾರ್ಥವಾಗಿ ಏನನ್ನು ನಾವು ಯಾವಾಗಲೂ ಬಯಸ್ತಾ ಇರ್ತೀವಿ, ಒಂದಲ್ಲ ಒಂದು ರೀತಿ ಅದು ನಮ್ಮ ಇದಕ್ಕೆ ಬರುತ್ತೆ. ಸೊ ಬೀಟ್ ಅದನ್ನು ದೇವ್ರಂತ ಕರಿಬೇಕೋ ಅಥವಾ ಯೂನಿವರ್ಸ್ ಅಂತ ಕರಿಬೇಕೋ, ಯಾವುದೋ ಒಂದು ಒಟ್ಟಲ್ಲಿ ನಮಗಿಂತ ಏನೋ ಒಂದು ಸುಪೀರಿಯರ್ ಎನರ್ಜಿ ಇದೆ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಥವಾ ನಮ್ಮ ಕೈಲಿ ಏನೂ ಇಲ್ಲ ನಮ್ಮ ಕಂಟ್ರೋಲಲ್ಲಿ ಅಂತ ಅದ್ರ ಮೇಲೆ ಭಾರ ಹಾಕ್ಬಿಡೋದು. ಅವಾಗ ಏನಾಗುತ್ತೆ, ಒಂಥರ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ಮನಸ್ಸಲ್ಲಿ. ಓಕೆ, ಇಟ್ಸ್ ಫೈನ್, ಟೈಮ್ ಕೊಡೋಣ, ಬಿಡೋಣ, ಏನಾಗುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಆ ನಿಟ್ಟಲ್ಲಿ ನಾನು ದೇವ್ರನ್ನ ತುಂಬಾ ನಂಬ್ತೀನಿ.